ಮಾಡುದು? ಈ ಗಾಡಿ ಹೇಳಿದ್ದೆ ಇನ್ನು ಬರ್ಲಿ. ಇದೊಂದು ಮಾತು ಅವನ ಹತ್ರ ಹೇಳೋಗಿತ್ತು. ಈ ಸದಾನಂದ ಎಲ್ಲಿ ಸಾತ್ತೇವ ಅವ ಇವ್ ಸಿಕ್ಕಿದ್ರೆ ವಾಸ್ತು ಹೊಡಿತಾ ಉಂಟು. ಈಗ ನೀ ಇದ್ದಿದ್ದೆ ಹೆಚ್ಚು ಹೋಗಿ ಅಕ್ಕನ ತಂಗಿ ಯಾರು ಕರ್ಕೊಂಡು ಸತ್ಯ ಅಕ್ಕ ತಂಗಿ ಯಾರು ಅಲ್ಲ. ನಿಮ್ಮ ಜೀವನದಲ್ಲಿ ಯಾರಿಗೂ ಯಾವ್ದು ಬೇಡ ಅಂತ ಹೇಳಿ ನನಗೆ ಹಾಗಲ್ಲ. ನಾನು ಮದುವೆ ಆಗ್ಬೇಕು ಅಂತ ಹೇಳಿ ಅಣ್ಣಲ್ಲಿ ಹೋಗಿ ಕೇಳಿದೆ. ಅಣ್ಣ ಒಪ್ಪಿದ್ದಾನೆ. ಒಪ್ಪದ್ ಮಾತ್ರ ಅಲ್ಲ, 1,000 ವರದಕ್ಷಿಣೆ ಕೊಡ್ತೀನಿ ಅಂತ ಹೇಳಿದ್ದಾನೆ. ನಿಮ್ಮಲ್ಲಿ ತಗೊಂಡಂತ ಹಣ, ನಿಮ್ಮ ಬಾಡಿಗೆ ಎಲ್ಲ ಕೊಟ್ಟು ಹೋಗುವಂತ ಮಾಡಿದ್ದೆ. ಇರುವ ಒಬ್ಬ ಅಣ್ಣ ಇರುವುದು ವಿದೇಶದಲ್ಲಿ. ಅವರಿಂದ ಹೊರಟಿದ್ದಾನೆ. ಈಗ ನಾಳೆ ಬೆಳಿಗ್ಗೆ ಬಿಡ್ತಾನೆ. ಆದ್ರೆ ನಾಳೆ ಮದುವೆ ಆಗುವಾಗಿಲ್ಲ, ಅಷ್ಟು ಒಳಗೆ ಆಗ್ಬೇಕು. ನಾಳೆ ಮುಹೂರ್ತ ಇಲ್ಲ, ಇವತ್ತು ಮದುವೆ ಆಗ್ಬೇಕು. ಇವತ್ತು ಅಣ್ಣ ಇಲ್ಲ ಅಂತ ಅವಳಿಗೆ ಬೇಸರ. ಅಣ್ಣನ ಸ್ಥಾನದಲ್ಲೂ ಯಾರು ಇಲ್ಲ. ಅವಳ ಅಣ್ಣನ ಸ್ಥಾನ ಇವತ್ತು ನಮ್ದೇ. ನೀವು ಒಳ್ಳೇದಾಗನೇ ಉದ್ದಾರ ಆಗನೇ. ಹೌದಾ? ನಾನೇ ಬಹಳ ಸಂತೋಷ ಆಯ್ತು. ಆದ್ರೆ ಅಣ್ಣ ಹೇಳಿದ ಮಾತೇನು, ಮದುವೆ ಆಗುವನ್ನು 1,000 ವರದಕ್ಷಿಣೆ ಕೊಟ್ಟು ಹೇಳಿದ್ದಲ್ಲ, ಅದೊಂದು ನೀವು ಕೊಟ್ಬಿಟ್ರೆ ಬಿಡ್ತೇವೆ. ಮಾತ್ರ ನಾನು ನೀನು ಮದುವೆ ಆಗುದು ನಗಡ್ಲಿಕ್ಕೆ ಪಾಪಿ ಬಿಡುದಿಲ್ಲ ಬರ. ತಂಗೀರ್ ಕೊಡ್ತೇಳಿ ಮದುವೆ ಮಾಡಿಕೊಟ್ಟದ್ದು. ಮದುವೆ ಆಗೋ ಮುಂದೆ 1,000 ವರದಕ್ಷಿಣೆ ಕೊಡ್ತೀನಿ ಅಂತ ಹೇಳಿದ್ದ. ಈಗ ಕೊಡುದಿಲ್ಲ ಹೇಳ್ತಿದ್ದಾರೆ. ಹೌದು, ಕೊಡ್ಸಿ. ಕೆಟ್ಟದ್ದನ್ನ ನೋಡಬೇಡ, ಕೆಟ್ಟದ್ದನ್ನ ಕೇಳಬೇಡ, ಕೆಟ್ಟದ್ದನ್ನ ಮಾಡಬೇಡ. ಮೊದಲೇ ಒಪ್ಪಿಕೊಂಡ ಹಾಗೆ 1,000 ವರಹವನ್ನ ಕೊಡು. ಮನೆ ಬೆಂಕಿ ಬಿದ್ದೋಗ್ಲ. ನೀವು ನಾಳೆ ಇಬ್ರು ಗಾಡಿ ಹಿಡಿದು ಸತ್ಯ ಹೋಗಿ ನೀವು. ಕೊಟ್ಟಲ್ಲ ಆಗೋದಿಲ್ಲ. ನನಗೆ ಕೊಡಬೇಕಾದ ಹಣ ಮತ್ತೆ ಬಾಡಿಗೆ ಅದೆಲ್ಲ ಕೊಡು, ಆಮೇಲೆ ಕರ್ಕೋಗು. ಅಲ್ಲಿ ತನಕ ನಮ್ಮನೇಲೇ ಇರುವುದು ಅವಳು. ಇಲ್ಲಿವರೆಗೆ ಮನೆಯ ಯಜಮಾನ ಅನ್ನೋ ಕಾರಣಕ್ಕಾಗಿ ನಾನು ಒಂದು ಮರ್ಯಾದೆ ಕೊಟ್ಟಿದ್ದೆ. ಇವತ್ತು ಕೊಡು ಪ್ರಶ್ನೆ ಇಲ್ಲ. ಅವ್ರು ಬಿಟ್ಕೊಡ್ತಿಲ್ಲ. ಇಟ್ಕೋ ಮಾರಾಯ, ಇಟ್ಕೊಳ್ಳೋ. ಇದೆಲ್ಲಿ ಮರ್ಯಾದೆ ಸಾತದ ಮಾರದ. 1,000ಕ್ಕಾಗಿ ಪ್ರೀತಿ ಮಾಡಿದ ಹುಡುಗಿ ಬಿಟ್ಟು ಹೋದ. ಆದ್ರೆ ನಮ್ಮ ಈ ಹಳದ ಕಾಲದಲ್ಲಿ ಮತ್ತೆಂತ ಬೇಕು ಬಾಬತ್ರೆ? ಸಿಕ್ಕದ್ದೇ ನಮ್ದಂತ ಒಪ್ಕೊಂಡ್ರೆ ಆಯ್ತು. ಬಾಬತ್ರೆ ಸನ್ನಿವೇಶ ಒಳ್ಳೆ ಉಂಟೆ ಅಂತ ಇತ್ತಲ್ಲೇ ಬಾಬತ್ರೆ ಗತಿ ಅಂತ ಸಂಬಂಧ ಇಲ್ಲ. ಚಂದ ಹುಡುಗಿ ಸಿಕ್ಕಿದೆ. ಒದ್ದೆ ನಿನ್ಗೆಲ್ಲ ಬರೀಲಿಲ್ಲ. ಅವ್ರಿಗೆ ಗೊತ್ತುಂಟ ಯಾರಿಗೆ ಬರೀಬೇಕು. ಅದು ಪುಸ್ತಕದಲ್ಲಿಂದ ಹೋದ ಏನಾಯ್ತು, ಇಲ್ಲುಂಟಲ್ಲ ಮಸ್ತಕದಲ್ಲಿ ಅದು ಕಂಡಪಟ್ಟಿ ಉಂಟು. ಅದರಲ್ಲೇ ಒಂದು ತೆಗೆ ಹಾಕಿ ಎಂತ ಪದ್ಯ ಜೋಡಿಗೆ ಆಗ ಹಾಕಿ ಇವತ್ತೇ ಈ ಕ್ಷಣದಲ್ಲಿ ಕೋಮಲಾಂಗಿ ಕೋಮಲಾಂಗಿ ಮದಗಜಗಾಮಿನಿ ಬಳಿಬಾರೆ ಮದಗಜಗಾಮಿನಿ ಬಳಿಬಾರೆ ಸುಂದರಾಗಿ ಈ ನಿನ್ನ ಮನಮೋಹಕ ರೂಪವನ್ನು ನೋಡಿ ಮನೆ ಸ್ವತ್ತವ ನಾನಿದ್ದೇನೆ. ಚಿನ್ನ ರಂಗ ಬಾರೆ ಬಾರೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ. ಒಜ್ಜೆಯಲ್ಲಿ ಕೊಡುದಿಲ್ಲ, ವ್ಯಾಕರಣ ಸುದ್ದಿ ಇಲ್ಲ ಇವರಿಗೆ. ಅದು ಬಜ್ಜೆ ಅಲ್ಲ, ಅದು ಬೋಜ. ನಿಮ್ಮಪ್ಪಯ್ಯ ಎಂತ ಮಾರಿದ್ದಲ್ಲ. 100 ವರವನ್ನು ಕೊಡ್ತೆ ಹೇಳ್ದವ. 100ಕ್ಕಾಗಿ ಈ ರೀತಿ ವೇಷ. ಹೌದಾ? ನೋಡಿ, ನನ್ನ ಜೀವನದಲ್ಲಿ ನಾನು ಸೋತು ಸುಣ್ಣಾಗುವುದೇ ಮಾರಾಯ. ಈ ಪಾಪ ಇದ್ದಾನೆ, ನನ್ಗೆ ಅನ್ಯಾಯ ಮಾಡಿದ ಜೀವನದಲ್ಲಿ. ಒಂದ್ ಕೆಲಸ ಮಾಡ, ನಿನಗೆ ಅನುಮಾನ ಬಂದಾಗ ನನ್ನಲ್ಲಿ ಹೇಳು.
ನನಗೆಲ್ಲಾದ್ರೂ ಅವನ ಕುರಿತಾಗ ಅನುಮಾನ ಬಂದು ನಾನು ನಿಮ್ಗೆ ಸೂಚನೆ ಕೊಡ್ತೇನೆ. ಆದಷ್ಟು ಬೇಗ ನಿಮ್ಗೆ ಓಡಿಸ್ಬೇಕು. ಅದೆಲ್ಲ ಆಮೇಲೆ ಆಯ್ತು, ಒಂದು ಕೊಡ್ತೇವೆ. ಹಣ 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 ನಿಮ್ಮ ಹೆಣ ತಗೋ ಸಾಕು. ಇನ್ನು ಮುಂದೆ ನಾನಿದ್ದೆ. ಆಯ್ತು.